ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ, ಇನ್ನೇನು ವಿ ಎ ಒ ಎಕ್ಸಾಮಿನೇಷನ್ಸ್ ಹತ್ರ ಬರ್ತಾ ಇದೆಯಲ್ವಾ, ಇನ್ನೇನು ಅಪ್ರಾಕ್ಸಿಮೇಟ್ಲಿ 50 ಡೇಸ್ ಮಾತ್ರ ಬಾಕಿ ಉಳಿದಿದೆ. ಓಕೆನಾ, ಇನ್ನೊಂದು 1.5 ಮಂತ್ ಇದೆ. ಸೊ ಅದಕ್ಕೋಸ್ಕರ 50 ಡೇಸಲ್ಲಿ ನೀವು ಯಾವ ರೀತಿ ನಿಮ್ಮ ಈ ಒಂದು ಎಕ್ಸಾಮ್ಗೆ ಸಿಲೆಬಸ್ನ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ, ಸೊ ವಿಡಿಯೋನ ಶುರು ಮಾಡೋಣ. ಎ 50-day ಪ್ರಿಪ್ರೇಷನ್ ಸ್ಟ್ರಾಟಜಿ ಫಾರ್ ದ KA ಕರ್ನಾಟಕ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮ್ ಈಸ್ ಸ್ಟ್ರಕ್ಚರ್ಡ್ ಅರೌಂಡ್ ದ 2 ಕೋರ್ ಪೇಪರ್ಸ್. ಮೊದಲಿಗೆ ನಾವು ಪೇಪರ್ 1 ಮತ್ತು ಪೇಪರ್ 2 ಬಗ್ಗೆ ತಿಳ್ಕೊಳ್ಳೋಣ. 100 ಮಾರ್ಕ್ಸ್ ಈಚ್, 2 ಅವರ್ಸ್ ಈಚ್. ಅಂದರೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗೆ 1 ಅವರ್ ಟೈಮ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ವಿತ್ ಎ 0.25 ನೆಗೆಟಿವ್ ಮಾರ್ಕಿಂಗ್ ಪೆನಾಲ್ಟಿ ಪರ್ ರಾಂಗ್ ಆನ್ಸರ್. ಒಂದು ತಪ್ಪು ಉತ್ತರಕ್ಕೆ 0.25 ಮಾರ್ಕ್ಸ್ ಅವರು ಕಡಿಮೆ ಮಾಡ್ತಾರೆ. ಪೇಪರ್ 1ನಲ್ಲಿ ಏನಿರುತ್ತೆ, ಜನರಲ್ ನಾಲೆಡ್ಜ್ ಅಂದರೆ ಕರ್ನಾಟಕ ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಬಗ್ಗೆ ಇರುತ್ತೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇರುತ್ತೆ, ಪಂಚಾಯತ್ ರಾಜ್, ಸೈನ್ಸ್, ಕರೆಂಟ್ ಅಫೇರ್ಸ್ ಬಗ್ಗೆ ಇರುತ್ತೆ. ಪೇಪರ್ 2ಅಲ್ಲಿ ಜನರಲ್ ಕನ್ನಡ ಬಗ್ಗೆ ಇರುತ್ತೆ, ಜನರಲ್ ಇಂಗ್ಲೀಷ್ ಇರುತ್ತೆ, ಅದೇ ರೀತಿ ಕಂಪ್ಯೂಟರ್ ಬಗ್ಗೆ ಇರುತ್ತೆ. ಸೊ ಡೈಲಿ ಟಾರ್ಗೆಟ್ ಸ್ಕೆಡ್ಯೂಲ್ ಅಂದರೆ 6 ಅವರ್ಸ್ ಕೊಟ್ಟಿದ್ದೀವಿ. ಓಕೆನಾ. ಟು ಕವರ್ ದ ಎಂಟೈರ್ ಸಿಲೆಬಸ್ ಇನ್ 50 ಡೇಸ್, ಅಲೋಕೇಟ್ ಸ್ಟಡಿ ಟೈಮ್ ಇಂಟು 3 ಬ್ಯಾರೆಂಟ್ಸ್ ಬ್ಲಾಕ್ಸ್. ಓಕೆನಾ. ಈ ಫಸ್ಟು ನಾವು ಟೈಮಿಂಗ್ಸ್ ನೋಡೋಣ. 6:30 AM ಟು 8:30 AM ಸ್ಲಾಟ್ 1, 2 ಅವರ್ಸ್ ಇರುತ್ತೆ. ಪೇಪರ್ 1 ಸ್ಟ್ಯಾಟಿಕ್ ಕೋರ್ ಅಂದರೆ ಕರ್ನಾಟಕ ಜಿಯೋಗ್ರಫಿ ಇರ್ಬೋದು, ಹಿಸ್ಟ್ರಿ, ಪಾಲಿಟಿಕ್ಸ್ ಬಗ್ಗೆ ನೀವು ಓದಬೇಕಾಗುತ್ತೆ. ಸೊ 9:30 11:00 ತನಕ. ಸ್ಲಾಟ್ 2, 2 ಅವರ್ಸ್ ಟೈಮ್ ಇರುತ್ತೆ. ಪೇಪರ್ 2 ಹೈ ಸ್ಕೋರಿಂಗ್ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಬಗ್ಗೆ ನೀವು ಓದ್ಕೋಬೇಕಾಗುತ್ತೆ. ಸೊ 5:30 ಸಂಜೆ 5:30 7:30 ಸ್ಲಾಟ್ 3, 2 ಅವರ್ಸ್ ಟೈಮ್ ಇರುತ್ತೆ. ಪಂಚಾಯತ್ ರಾಜ್, ಸ್ಕೀಮ್ಸ್ ಮತ್ತು MCQನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ. ನೆಕ್ಸ್ಟ್ ನೈಟ್ 9 ಗಂಟೆಯಿಂದ 9:30 ಡೈಲಿ ರಿವ್ಯೂ, ರ್ಯಾಪಿಡ್ ರಿವಿಷನ್ ಆ್ಯಂಡ್ ಫ್ಲ್ಯಾಶ್ ಕಾರ್ಡ್ ರಿವ್ಯೂ. ಅಂದರೆ ಬೆಳಗಿಂದ ನೀವು ಆ ಒಂದು ದಿನದಲ್ಲಿ ಬೆಳಗಿಂದ ಏನೇನು ಓದಿದ್ದೀರಾ ಅದನ್ನು ನೀವು ರಿವೈಸ್ ಮಾಡಬೇಕಾಗುತ್ತೆ. ರ್ಯಾಪಿಡ್ ರಿವಿಷನ್ ಏನೇನು ನೋಟ್ಸ್ ಮಾಡಿರ್ತೀರಲ್ಲ, ಸೊ ಆ ಒಂದು ನೋಟ್ಸ್ನ ನೀವು ಒಂದು ಕಡೆಯಿಂದ ನೀವು ನೋಡ್ಕೊತ ಬಂದರೆ ಸಾಕು. ಸಂಜೆ ಎಷ್ಟು ಗಂಟೆಗೆ? 9ರಿಂದ 9:30. ಓಕೆನಾ. ಸೊ 9:30 ಆದಮೇಲೆ ಏನಪ್ಪ ಅಂದರೆ ರೆಸ್ಟಿಂಗ್ ಟೈಮ್. ಸೊ ಡೈಲಿ ನಿಮಗೆ 7 ಅವರ್ಸ್ ಮಿನಿಮಮ್ 7 ಅವರ್ಸು ಸ್ಲೀಪ್ ಬೇಕಾಗುತ್ತೆ ಸ್ನೇಹಿತರೆ. ನಿದ್ದೆ ಬೇಕೇ ಬೇಕು, ಮಿನಿಮಮ್ 7 ಅವರ್ಸ್. ಓಕೆನಾ. ಸೊ ಅದಕ್ಕೋಸ್ಕರ ನಾವು 9:30 10 ಒಳಗಡೆ ಎಲ್ಲ ರಿವಿಷನ್ನ ಮುಗಿಸ್ಕೊಂಡ್ಬಿಡ್ಬೇಕು. ಈಗ ನೋಡೋಣ 50 ಡೇ ಮಾಸ್ಟರ್ ಸ್ಕೆಡ್ಯೂಲ್. 50 ದಿನದ ಒಂದು ಮಾಸ್ಟರ್ ಸ್ಕೆಡ್ಯೂಲನ್ನ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ನಾವು ಫೇಸ್ ಆಗಿ ವಿಂಗಡಣೆ ಮಾಡ್ತೀವಿ. ಫೇಸ್ 1, ಫೇಸ್ 2, ಫೇಸ್ 3, ಫೇಸ್ 4 ಅಂತ ಈ ರೀತಿ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಈಗ ಫೇಸ್ 1 ಮೊದಲನೇ ಫೇಸ್, ಫೌಂಡೇಶನ್ ಬಿಲ್ಡಿಂಗ್. ಸೊ ಬೇಸಿಕ್ಸ್ ಫೌಂಡೇಶನ್ ಬಿಲ್ಡಿಂಗ್ ಡೇ 1ರಿಂದ ಡೇ 25 ಸ್ಟಾರ್ಟಿಂಗ್ ಮೊದಲನೇ 25 ದಿನ. ಬಿಲ್ಡ್ ಕೋರ್ ಕಾನ್ಸೆಪ್ಟ್ಸ್ ಇನ್ ಹೈ ವೆಯ್ಟೇಜ್ ಸೆಕ್ಷನ್ಸ್. ಓಕೆನಾ. ಸೊ ಯಾವುದಾದ್ರು ಹೈ ವೆಯ್ಟೇಜ್ ಟಾಪಿಕ್ಸ್ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ, ಆ ವಿಡಿಯೋನ ನೋಡ್ಕೊಂಬನ್ನಿ. ಸೊ ಹೈ ವೆಯ್ಟೇಜ್ ಯಾವ್ಯಾವ ಟಾಪಿಕ್ಸ್ ಇದೆಯೋ ಅದನ್ನು ಫಸ್ಟು ನೀವು ಕಂಪ್ಲೀಟಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಸೊ ಪೇಪರ್ 1, ಸೊ ದಿನ 1ರಿಂದ 7ನೇ ದಿನ ಅಂದರೆ ಮೊದಲನೇ ವಾರ ಕರ್ನಾಟಕ ಹಿಸ್ಟ್ರಿ ಮತ್ತು ಯೂನಿಫಿಕೇಷನ್ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಯಾವುದು ಕದಂಬಸ್ ಆಗಿರ್ಬೋದು, ಹೊಯ್ಸಳಸ್ ಆಗಿರ್ಬೋದು, ವಿಜಯನಗರ, ಸೊ ಮೈಸೂರು ಕಿಂಗ್ಡಮ್, 1956 ಯೂನಿಫಿಕೇಷನ್ ಇದ್ರ ಬಗ್ಗೆ. ಹಾಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಪ್ರಿಯಾಂಬಲ್, ರೈಟ್ಸ್, DPSPs, 73ನೇ ಅಮೆಂಡ್ಮೆಂಟ್. ಇಷ್ಟನ್ನ ನೀವು ದಿನ 1ರಿಂದ ದಿನ 7ನೇವರೆಗೂ ಓಕೆ ಇಷ್ಟನ್ನು ನೋಡ್ಕೋತೀರ. ಇದಾದಮೇಲೆ ದಿನ 8ನೇ ದಿನ 8ರಿಂದ 15ನೇ ದಿನ ಕರ್ನಾಟಕ ಮತ್ತು ಇಂಡಿಯನ್ ಜಿಯೋಗ್ರಫಿ. ಓಕೆ, ಜಿಯೋಗ್ರಫಿ ನೋಡ್ಕೋಬೇಕಾಗುತ್ತೆ. ವೆಸ್ಟರ್ನ್ ಘಾಟ್ಸ್ ಆಗಿರ್ಬೋದು, ಬಯಲುಸೀಮೆ, ರಿವರ್ಸ್ ಲೈಕ್ ಕಾವೇರಿ, ಕೃಷ್ಣ, ಸೊ ಡಿಸ್ಟಿಕ್ ಬೌಂಡ್ರೀಸ್ ಆಗಿರ್ಬೋದು, ಸಾಯಿಲ್ ಅಥವಾ ಕ್ರಾಪ್ಸ್ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ಯಾವಾಗ? 8ನೇ ದಿನದಿಂದ 15 ದಿನ.
ಅದಾದಮೇಲೆ ಏನು ಮಾಡ್ತೀರಾ, 16ನೇ ದಿನದಿಂದ 21ನೇ ದಿನ ಪಂಚಾಯತ್ ರಾಜ್ ಸಿಸ್ಟಮ್ಸ್ ಮತ್ತು ರೆವಿನ್ಯೂ ಡ್ಯೂಟೀಸ್. ಗ್ರಾಮ, ತಾಲೂಕು ಅಥವಾ ಜಿಲ್ಲಾ ಪಂಚಾಯತ್, RTC, ಪಹಣಿ, ಮ್ಯೂಟೇಷನ್, ಲ್ಯಾಂಡ್ ರೆಕಾರ್ಡ್ ಬೇಸಿಕ್ಸ್ ಇಷ್ಟನ್ನ ನೀವು ನೋಡ್ಕೋತೀರ. ಪಂಚಾಯತ್ ರಾಜ್ ಬಗ್ಗೆ, ಅದೇ ರೀತಿ ರೆವಿನ್ಯೂ ಡ್ಯೂಟೀಸ್ ಬಗ್ಗೆ. ಇಷ್ಟು ಡೇ 16ರಿಂದ ಡೇ 21. 21ನೇ ದಿನ ಆಯಿತು. ನೆಕ್ಸ್ಟ್ ಏನು ಮಾಡ್ತೀರಾ, ಡೇ 22ರಿಂದ 25 ಜನರಲ್ ಸೈನ್ಸ್ ಅಂದರೆ KTBS 6ನೇ ತರಗತಿಯಿಂದ 10ನೇ ತರಗತಿ ಬೇಸಿಕ್ಸ್. ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು. ಸೊ ಇಷ್ಟು 6ರಿಂದ 10ನೇ ತರಗತಿಯ ಈ ಒಂದು ಬುಕ್ಸ್ನ ನೀವು ರೆಫರ್ ಮಾಡ್ತೀರಾ. ಓಕೆನಾ, ಅದು ಪೇಪರ್ 1 ಆಯಿತು. ಈಗ ಪೇಪರ್ 2. ಸೊ ಡೈಲಿ ಏನು ಮಾಡಬೇಕು, ನೀವು 2 ಅವರು ಪೇಪರ್ 2ಗೆ ನೀವು ಮೀಸಲು ಮಾಡಬೇಕು. ಆಲ್ಟರ್ನೇಟ್ ಡೇಸ್ ಬಿಟ್ವೀನ್ ಜನರಲ್ ಕನ್ನಡ ಅಂದರೆ ಸಂಧಿ, ಸಮಾಸ, ತತ್ಸಮ, ತದ್ಭವ, ಪ್ರೊವರ್ಬ್ಸ್ ಮತ್ತು ಗಾದೆ ಮಾತುಗಳು. ಅದೇ ರೀತಿ ಕಂಪ್ಯೂಟರ್ ಅವೇರ್ನೆಸ್, ಅದರಲ್ಲಿ ಕಂಪ್ಯೂಟ್ರಲ್ಲಿ ಹಾರ್ಡ್ವೇರ್ ಆಗಿರ್ಬೋದು, OS ಆಗಿರ್ಬೋದು, MS ಆಫೀಸ್ ಆಗಿರ್ಬೋದು, ಶಾರ್ಟ್ಕಟ್ಸು, ಇಂಟರ್ನೆಟ್ ಬಗ್ಗೆ ನೀವು ತಿಳ್ಕೊತೀರ. ಸೊ ಡೈಲಿ 2 ಅವರ್ಸು ಪೇಪರ್ 2ನ ನೀವು ಫೋಕಸ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ಡೈಲಿ ಆ್ಯಕ್ಷನ್, ನೀವು ಡೈಲಿ ಏನು ಮಾಡಬೇಕು, ಸಾಲ್ವ್ ಅಟ್ಲೀಸ್ಟ್ 30 to 40 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ರಿಲೇಟೆಡ್ ಟು ದ ಡೇಸ್ ಟಾಪಿಕ್ಸ್. ಸೊ ಇವತ್ತಿನ ಒಂದು ಡೇ ನೀವು ಮುಗೀತು, ಬೆಳಗಿಂದ ಸಂಜೆ ತನಕ ನೀವು ಇದನ್ನು ಫಾಲೋ ಮಾಡಿದ್ರಿ. ಓಕೆನಾ, ಫಾಲೋ ಮಾಡಿದ್ಮೇಲೆ ನೀವು ನೈಟ್ ಏನು ಮಾಡಬೇಕು, ಯಾವ ಟಾಪಿಕ್ ನೀವು ಓದಿದ್ದೀರಾ ಆ ಒಂದು ಟಾಪಿಕ್ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ, ಅರ್ಥ ಆಯ್ತಲ್ವಾ? ಸೊ ಇಷ್ಟು ಇದು ಫೇಸ್ 1 ಸ್ನೇಹಿತರೆ. ಈಗ ನಾನು ಫೇಸ್ 2 ಹೋಗ್ತೀನಿ. ಫೇಸ್ 2 ಅಲ್ಲಿ ಏನಂದರೆ ಕಂಪ್ಲೀಷನ್ ಆ್ಯಂಡ್ ಅಪ್ಲೈಡ್ ಪ್ರಾಕ್ಟೀಸ್. ಇದು ಯಾವತ್ತಿಂದ ಬರುತ್ತೆ, 26ನೇ ದಿನದಿಂದ 40ನೇ ದಿನ. ಕಂಪ್ಲೀಟ್ ರಿಮೈನಿಂಗ್ ಸಬ್ಜೆಕ್ಟ್ಸ್ ಆ್ಯಂಡ್ ಸ್ಟಾರ್ಟ್ ಫುಲ್ ಸಿಲೆಬಸ್ ಇಂಟಗ್ರೇಷನ್. ಈಗ ನೋಡೋಣ. ಸೊ ಪೇಪರ್ 1ಅಲ್ಲಿ ಏನೇನು ನೋಡ್ಕೋಬೇಕು. 26ನೇ ದಿನದಿಂದ 30ನೇ ದಿನ 4 ದಿನ ಟೈಮ್ ಇರುತ್ತೆ. ಕರ್ನಾಟಕ ಎಕಾನಮಿ ಮತ್ತು ರೂರಲ್ ಸ್ಕೀಮ್ಸ್, MGNರೇಗಾ, ಸ್ತ್ರೀ ಶಕ್ತಿ, ಅನ್ನಭಾಗ್ಯ, ವಾಟರ್ ಶೆಡ್ ಡೆವಲಪ್ಮೆಂಟ್, ಈ ರೀತಿ ಸ್ಕೀಮ್ಸ್ ಬಗ್ಗೆ ನೀವು ನೋಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ 31ನೇ ದಿನದಿಂದ 35ನೇ ದಿನ. ಸೊ ಇಲ್ಲಿಗೆ 1 ಮಂತ್ ಕಂಪ್ಲೀಟ್ ಆಯಿತು. ಓಕೆನಾ, 31ರಿಂದ 35ನೇ ದಿನ ಕರೆಂಟ್ ಅಫೇರ್ಸ್, ಪ್ರಚಲಿತ ಘಟನೆಗಳು. ಓಕೆನಾ, ಸೊ ಪ್ರಚಲಿತ ಘಟನೆಗಳು ಎಲ್ಲಿಂದ ಎಲ್ಲಿಗೆ ಓದಬೇಕು. ಸೊ 5 ವರ್ಷ ಹಿಂದಿಂದ ಓದಬೇಕಾ, 2 ವರ್ಷ ಹಿಂದಿಂದ ಓದಬೇಕಾ, ಅಥವಾ ಈಗ 6 ತಿಂಗಳಿಂದ ಓದಬೇಕಾ. ಲಾಸ್ಟ್ 10 to 12 ಮಂತ್ಸ್ ಆಫ್ ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಅಪ್ಡೇಟ್ಸ್. ಸೊ ಲಾಸ್ಟ್ 10ರಿಂದ 12 ತಿಂಗಳು ಅಂದರೆ ಲಾಸ್ಟ್ 1 ಇಯರ್ದು. ಸೊ ಇವಾಗ ಎಷ್ಟಪ್ಪ, ಆಗಸ್ಟ್ ಅಲ್ವಾ. ಸೊ ಲಾಸ್ಟ್ ಇಯರ್ ಆಗಸ್ಟ್ 2025ರಿಂದ ಏನೆಲ್ಲ ಒಂದು ಘಟನೆಗಳಾಯಿತು, ಅದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ದೇಶದ ಸಂಬಂಧಪಟ್ಟಂತೆ ಇರ್ಬೋದು. ಓಕೆ, ಸ್ಟೇಟ್ ಮತ್ತು ನ್ಯಾಷನಲ್ ಏನೇನು ಅಪ್ಡೇಟ್ಸ್ ಆಯಿತು ಅಂತ ತಿಳ್ಕೊಬೇಕಾಗುತ್ತೆ. ಲೈಕ್ ಅವಾರ್ಡ್ಸ್ ಆಗಿರ್ಬೋದು, ಬಜೆಟ್ ಆಗಿರ್ಬೋದು, ಇದ್ರ ಬಗ್ಗೆ ನೀವು ಕಲ್ತ್ಕೋಬೇಕಾಗುತ್ತೆ. ಅದಾದಮೇಲೆ ಏನು ಮಾಡಬೇಕು, 36ನೇ ದಿನದಿಂದ 40ನೇ ದಿನ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಆ್ಯಂಡ್ ಎಕೋಲಾಜಿ. ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಕರಿತೀವಿ. ಲೈಕ್ ಫಾರೆಸ್ಟ್ ಬಗ್ಗೆ, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಬಗ್ಗೆ, ಸ್ಟೇಟ್ ನ್ಯಾಚುರಲ್ ರಿಸೋರ್ಸಸ್ ಬಗ್ಗೆ ಇಷ್ಟನ್ನು ನೀವು ಓದ್ಕೋಬೇಕಾಗುತ್ತೆ. ಓಕೆನಾ, ಯಾವಾಗ ಡೇ 36ರಿಂದ 40ನೇ ದಿನ. ಇಷ್ಟು ಪೇಪರ್ 1. ಓಕೆನಾ, ಈಗ ಪೇಪರ್ 2 ಅದರಲ್ಲಿ ಏನೇನು ಬರುತ್ತೆ ನೋಡೋಣ. ಸೊ ಜನರಲ್ ಇಂಗ್ಲೀಷ್, ಟೆನ್ಸಸ್ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಆಮೇಲೆ ಪ್ರಿಪೋಸಿಷನ್, ವಾಯ್ಸ್, ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್, ಆಮೇಲೆ ಸಿನೋನಿಮ್ಸ್ ಬಗ್ಗೆ ಮತ್ತು ಎರರ್ ಸ್ಪಾಟಿಂಗ್. ಓಕೆನಾ, ಇಷ್ಟು ನೀವು ನೋಡ್ಕೋಬೇಕಾಗುತ್ತೆ. ಇದು ಜನರಲ್ ಇಂಗ್ಲೀಷ್. ಆಮೇಲೆ ಕಂಪ್ಯೂಟರ್ ಪ್ರಾಕ್ಟೀಸ್, MS ಎಕ್ಸೆಲ್ ಫಾರ್ಮುಲಾಸ್ ಆಗಿರ್ಬೋದು, ಕೀಬೋರ್ಡ್ ಶಾರ್ಟ್ಕಟ್ಸ್ ಆಗಿರ್ಬೋದು, ಅಥವಾ ನೆಟ್ವರ್ಕಿಂಗ್ ಪ್ರೋಟೋಕಾಲ್ಸ್ ಆಗಿರ್ಬೋದು. ಸೊ ಗೈಸ್, ಇಷ್ಟನ್ನು ನೀವು ನೋಡ್ಕೋಬೇಕಾಗುತ್ತೆ. ಈಗ ವೀಕ್ಲಿ ಆ್ಯಕ್ಷನ್ ಏನು ಮಾಡಬೇಕು, ಸಾಲ್ವ್ 1 ಪ್ರೀವಿಯಸ್ ಇಯರ್ ಪೇಪರ್
ಅಂಡರ್ ಟೈಮ್ಡ್ ಎಕ್ಸಾಮ್ ಕಂಡೀಷನ್ಸ್ ಎವ್ರಿ ಸಂಡೇ. ಸೊ ಪ್ರತಿ ಭಾನುವಾರ ನೀವೇನು ಮಾಡಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಒಂದು ಪ್ರಿಂಟೌಟ್ ತೊಗೊಂಡ್ಬಿಟ್ಟು ಅದನ್ನು ನೀವು ಸಾಲ್ವ್ ಮಾಡ್ತಾ ಹೋಗಬೇಕು. ಓಕೆನಾ. ಆ ಒಂದು ವೀಕಲ್ಲಿ ಪ್ರತಿಯೊಂದು ಸಂಡೇನೂ ಕೂಡ ನೀವು ಈ ರೀತಿ ಮಾಡಬೇಕು ಸ್ನೇಹಿತರೆ. ಓಕೆನಾ. ಸೊ ಇದು ಬಂದು ಫೇಸ್ 2 ಮುಗೀತು. ಈಗ ಫೇಸ್ 3 ನೋಡೋಣ. ಅಂದರೆ ಈಗ ಕೊನೆ ಫೇಸ್, ಇದು ಲಾಸ್ಟ್ ಫೇಸ್, ರಿವಿಷನ್ ಮತ್ತು ಮಾರ್ಕ್ಸ್ ಸ್ಪ್ರಿಂಟ್. ಓಕೆನಾ. ಸೊ ಇದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಡೇ 41ರಿಂದ ಡೇ 50. ಓಕೆನಾ. ಸೊ ಇಲ್ಲಿ ನೀವು ಯಾವುದೇ ರೀತಿಯ ಹೊಸ ಒಂದು ಸಬ್ಜೆಕ್ಟ್, ಹೊಸ ಟಾಪಿಕ್ನ ನೀವು ಓದಲಿಕ್ಕೆ ಹೋಗಬಾರ್ದು. ಓಕೆನಾ. ಓನ್ಲಿ ಫಾರ್ ರಿವಿಷನ್. ಮಿನಿಮೈಸ್ ನೆಗೆಟಿವ್ ಮಾರ್ಕಿಂಗ್, ಬಿಲ್ಡ್ OMR ಸ್ಪೀಡ್ ಆ್ಯಂಡ್ ಕಾನ್ಸಾಲಿಡೇಟ್ ಸ್ಕೋರಿಂಗ್. ಓಕೆನಾ. ಇಲ್ಲಿ ಕೊಟ್ಟಿರೋದು ನೋಡಿ, ಮೇಯ್ನ್ ಹೆಡ್ಡಿಂಗ್ ಅವನೇ ಕೊಟ್ಟಿದ್ದಾರೆ. ಮಿನಿಮೈಸ್ ನೆಗೆಟಿವ್ ಮಾರ್ಕಿಂಗ್ ಅಂದರೆ ನೀವು ನೆಗೆಟಿವ್ ಮಾರ್ಕಿಂಗ್ ಆಗದೇ ಸೊ ತಡಿಲಿಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಬಿಲ್ಡ್ OMR ಸ್ಪೀಡ್ ಅಂದರೆ ನೀವು OMRಲ್ಲಿ ಏನು ಟಿಕ್ ಮಾರ್ಕ್ ಆಗ್ತಾ ಇದ್ದೀರಲ್ವ ಅದನ್ನು ನೀವು ಸ್ಪೀಡಾಗಿ ಹಾಕಲಿಕ್ಕೆ ಸೊ ಟ್ರೈ ಮಾಡಬೇಕು. ಸೊ ಕನ್ಸಾಲ್ಡೇಟ್ ಸ್ಕೋರಿಂಗ್ ಹೆಚ್ಚೆಚ್ಚು ಬರಲಿಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಇಲ್ಲಿ ನೋಡೋಣ, ಡೇ 41ರಿಂದ ಡೇ 45. ಫಸ್ಟ್ ರಿವಿಷನ್ ಪಾಸ್. ಕಂಡಕ್ಟ್ ಎ ಥರೋ ರಿವ್ಯೂ ಆಫ್ ಶಾರ್ಟ್ ನೋಟ್ಸ್, ಕನ್ನಡ ಗ್ರಾಮರ್ ಫಾರ್ಮುಲಾಸ್ ಆ್ಯಂಡ್ ಕಂಪ್ಯೂಟರ್ ಶಾರ್ಟ್ಕಟ್ ಟೇಬಲ್ಸ್. ಏನು ಮಾಡಬೇಕು, 41ನೇ ದಿನದಿಂದ 45ನೇ ದಿನ ತನಕ ಏನು ನೀವು ಒಂದು ಶಾರ್ಟ್ ನೋಟ್ಸ್ ಮಾಡಿರ್ತೀರಲ್ವ, ಸೊ ಇಷ್ಟು ದಿನ ಓದೋದ್ರಲ್ಲಿ ಶಾರ್ಟ್ ನೋಟ್ಸ್ ಮಾಡಿರ್ತೀರ, ಅದನ್ನು ನೀವೇನು ಮಾಡಬೇಕು, ರಿವೈಸ್ ಮಾಡಬೇಕು. ಓಕೆನಾ. ಕಂಪ್ಲೀಟಾಗಿ ರಿವ್ಯೂ ಮಾಡಬೇಕು. ಆಮೇಲೆ ಕನ್ನಡ ಗ್ರಾಮರ್ ಫಾರ್ಮುಲಾಸ್ನ ಓದ್ಕೋಬೇಕು. ಓಕೆ. ಆಲ್ರೆಡಿ ಓದಿರ್ತೀರ, ಅದನ್ನ ರಿವೈಸ್ ಮಾಡಬೇಕು. ಅದೇ ರೀತಿ ಕಂಪ್ಯೂಟರ್ ಶಾರ್ಟ್ಕಟ್ ಟೇಬಲ್ಸ್ನ ಕೂಡ ನೀವು ಆಲ್ರೆಡಿ ಓದಿರ್ತೀರ, ಅದನ್ನು ಕೂಡ ರಿವೈಸ್ ಮಾಡಿ. ಅದಾದಮೇಲೆ ಟೇಕ್ 1 ಫುಲ್ ಲೆಂತ್ ಮಾಕ್ ಟೆಸ್ಟ್ ಡೈಲಿ. ಏನು ಮಾಡಬೇಕು, ಮಾಕ್ ಟೆಸ್ಟ್ಗಳು ಸಿಗ್ತವೆ ಸ್ನೇಹಿತರೆ, ನಿಮಗೆ ಆನ್ಲೈನಲ್ಲಿ ಮಾಕ್ ಟೆಸ್ಟ್ ಸಿಗುತ್ತೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. 2 ಪೇಪರ್ನು ಪ್ರಾಕ್ಟೀಸ್ ಮಾಡಬೇಕು, ಪೇಪರ್ 1 ಮತ್ತು ಪೇಪರ್ 2 ಎರಡನ್ನೂ ಕೂಡ ನೀವು ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಬೇಕು ಪ್ರತಿದಿನವೂ ಕೂಡ. ಫೋಕಸ್ ಹೆವಿಲಿ ಆನ್ ಟೆಸ್ಟ್ ಅನಾಲಿಸಿಸ್, ಐಡೆಂಟಿಫೈ ಎರರ್ಸ್ ಟು ಕಂಟ್ರೋಲ್ ನೆಗೆಟಿವ್ ಮಾರ್ಕಿಂಗ್. ಓಕೆನಾ. ಏನು ಮಾಡಬೇಕು, ನೀವು ಮಾಕ್ ಟೆಸ್ಟ್ನ ಅಟೆಂಡ್ ಮಾಡ್ತೀರಾ, ಕೊನೆಯಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ, ಓಕೆನಾ, ಎಲ್ಲೆಲ್ಲಿ ತಪ್ಪಾಗಿದೆ, ಇದನ್ನು ನೀವು ಅನಲೈಸ್ ಮಾಡಬೇಕು. ಓಕೆನಾ. ಆ ಒಂದು ಟಾಪಿಕ್ ಮೇಲೆ ಹೆಚ್ಚು ಗಮನನ ಕೊಡಬೇಕಾಗುತ್ತೆ. ಓಕೆನಾ. ಎಲ್ಲೆಲ್ಲಿ ಎರರ್ಸ್ ಆಗಿದೆ, ಎಲ್ಲೆಲ್ಲಿ ತಪ್ಪಾಗಿದೆ ಅದನ್ನು ನೀವು ಸೊ ನೋಡಬೇಕಾಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ 46ನೇ ದಿನದಿಂದ 50ನೇ ದಿನ ಫೈನಲ್ ಸ್ಪ್ರಿಂಟ್ ಆ್ಯಂಡ್ OMR ಬಬ್ಲಿಂಗ್ ಅಂತ ಕರಿತೀವಿ. ಪ್ರಾಕ್ಟೀಸ್ ಮಾರ್ಕಿಂಗ್ ಆನ್ಸರ್ಸ್ ಆನ್ ಪ್ರಿಂಟೆಡ್ OMR ಶೀಟ್ಸ್ ಟು ಪ್ರಿವೆಂಟ್ ಮಿಸ್ ಬಬ್ಲಿಂಗ್ ಆನ್ ಎಕ್ಸಾಮ್ ಡೇ. ಓಕೆನಾ. ಏನು ಅರ್ಥ, ನೀವು ಯಾವುದೇ ಒಂದು OMR ಶೀಟ್ ಸಿಗುತ್ತೆ ಆನ್ಲೈನಲ್ಲಿ, ಆ ಒಂದು OMR ಶೀಟ್ ಇಮೇಜ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತಗೊಂಡ್ಬಿಡಿ. ಸೊ ಕೆಲವೊಂದು ಪ್ರಿಂಟೌಟ್ನ ಸಿಗುತ್ತೆ ನಿಮಗೆ, ಪ್ರಿಂಟೌಟ್ ತಗೊಂಬಿಡಿ. ಪ್ರಿಂಟೌಟ್ ತಗೊಂಡು ಏನು ಮಾಡಿ, ಅದನ್ನು ಪ್ರಾಕ್ಟೀಸ್ ಮಾಡಿ ಯಾವ ರೀತಿ ಬಬ್ಲಿಂಗ್ ಮಾಡೋದು ಅಂತ. ಓಕೆನಾ. ಯಾವ ರೀತಿ ಅದನ್ನು ಶೇಡ್ ಮಾಡುವುದು OMR ಶೀಟಲ್ಲಿ ಅಂತ ಪ್ರಾಕ್ಟೀಸ್ ಮಾಡಿ. ಸೊ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನಿಮಗೇನಾಗುತ್ತೆ, ಅದು ಮಿಸ್ ಬಬ್ಲಿಂಗ್ ಆಗ್ದಂಗೆ ಸೊ ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಫೈನಲ್ ಪಾಸ್ ಓವರ್ ಸ್ಟೇಟ್ ರೆವಿನ್ಯೂ ಟರ್ಮ್ಸ್, ಕೀ ಡೇಟ್ಸ್ ಇನ್ ಕರ್ನಾಟಕ ಹಿಸ್ಟ್ರಿ ಆ್ಯಂಡ್ ಪ್ರಾವಬ್ಸ್ ಅಂದರೆ ಗಾದೆ ಮಾತುಗಳು. ಏನೇನು ಓದಬೇಕು, ಸ್ಟೇಟ್ ರೆವಿನ್ಯೂ ಟರ್ಮ್ಸ್. ಸೊ ರೆವಿನ್ಯೂ ಟರ್ಮ್ಸ್ ಕೆಲವೊಂದಿದೆ, ಅದನ್ನ ನೀವು ಅವಾಗ ನೋಡ್ಕೊಳ್ಳಿ. ಮತ್ತು ಸೊ ಕರ್ನಾಟಕ ಹಿಸ್ಟ್ರಿಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಡೇಟ್ಸ್ ಇರುತ್ತೆ, ಅದನ್ನು ನೀವು ನೋಡ್ಕೊಳ್ಳಿ. ಮತ್ತು ಗಾದೆ ಮಾತುಗಳನ್ನು ನೋಡ್ಕೊಳ್ಳಿ. ಸೊ ಇಷ್ಟು 41ರಿಂದ 50ನೇ ದಿನದಲ್ಲಿ ನೀವು ಮುಗಿಸ್ತೀರ. ಓಕೆನಾ. ಸೊ ಗೈಸ್, ಇವತ್ತಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ನೀವು 50 ಡೇಸಲ್ಲಿ ಕರೆಕ್ಟಾಗಿ ನಿಮಗೆ ಎಕ್ಸಾಮ್ ಟೈಮ್ ಬಂದೇ ಬಿಡುತ್ತೆ. ಓಕೆನಾ. ಈಗ ಕೀ ಟಿಪ್ಸ್ ಫಾರ್ KA VAO 2026 ಕೆಲವೊಂದು ಟಿಪ್ಸ್ ಕೊಟ್ಟಿದ್ದಾರೆ, ನೋಡೋಣ. ಮಾಸ್ಟರ್ ಪೇಪರ್ 2. ಪೇಪರ್ 2 ಅಂದರೆ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಹ್ಯಾಸ್ ಎ ವೆರಿ ಪ್ರಿಡಿಕ್ಟೇಬಲ್ ಸ್ಕೋರಿಂಗ್ ರೇಂಜ್.
Scoring 85+ in paper 2 acts as the main merit multiplier for selection. ಸೊ ಗೈಸ್ ಇಲ್ಲಿ ಮೊದಲಿಗೆ ಕೊಟ್ಟಿದ್ದಾನೆ ಮಾಸ್ಟರ್ ಪೇಪರ್ 2 ಅಂತ. ಸೊ ಪೇಪರ್ 1ಗೆ ಯಾಕೆ ಮಾಸ್ಟರ್ ಅಂತ ಹೇಳಿಲ್ಲ? ಸೊ ಪೇಪರ್ 2 ಬಂದು ಹೈಲಿ ಸ್ಕೋರಿಂಗ್ ಪೇಪರ್ ಆಗಿರುತ್ತೆ ಸ್ನೇಹಿತರೆ. ಏನು ಈ ಕಮ್ಯುನಿಕೇಷನ್ 3 ಸಬ್ಜೆಕ್ಟ್ ಇದಾವಲ್ಲ, ಇದನ್ನು ನೀವು ಕಂಪ್ಲೀಟಾಗಿ ಓದ್ಕೊಂಡ್ಬಿಟ್ರೆ ನಿಮಗೆ ಸ್ಕೋರಿಂಗ್ ಮಾಡಲಿಕ್ಕೆ ಬಹಳ ಈಸಿ ಆಗುತ್ತೆ. ಪೇಪರ್ 2ನಲ್ಲಿ ನೀವು 85+ ನೀವು ತೆಗಿಬೋದು. ಸೊ ಹ್ಯಾಂಡಲ್ ನೆಗೆಟಿವ್ ಮಾರ್ಕಿಂಗ್ ಕೇರ್ಫುಲಿ. ಅವಾಯ್ಡ್ ಬ್ಲೈಂಡ್ ಗೆಸ್ಸಿಂಗ್ ಡ್ಯೂ ಟು ದ 0.25 penalty. Only attempt questions where you can eliminate at least 2 options confidently. ಸೊ ಸ್ನೇಹಿತರೆ, ಈ ಒಂದು ಲೈನ್ ನೋಡಿ ಏನು ಹೇಳ್ತಾ ಇದೆ. ಈಗ ನಿಮಗೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಿಮಗೆ ಬಂದಿದೆ, ಅದನ್ನ ನೀವು ನೋಡ್ತೀರಾ, ಆಪ್ಷನ್ಸ್ ಕೂಡ ಓದ್ತೀರಾ. 4 ಆಪ್ಷನ್ ಇರುತ್ತೆ. ಅದರಲ್ಲಿ ಏನಾದರೂ ನಿಮಗೆ 2 ಆಪ್ಷನ್ನ ತೆಗೆದು ಹಾಕೋಕ್ಕೆ, ಡಿಲೀಟ್ ಮಾಡಲಿಕ್ಕೆ ನಿಮಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದ್ದರೆ ಆ ಒಂದು ಕ್ವಶನ್ಸನ್ನು ನೀವು ಅಟೆಂಡ್ ಮಾಡಿ. ಸೊ 2 ಕ್ವಶನ್ನ ನೀವು ಅದನ್ನ ಡಿಲೀಟ್ ಮಾಡಬೇಕು, ಓಕೆನಾ? ನಿಮಗೆ ಕಾನ್ಫಿಡೆಂಟ್ ಇರಬೇಕು ಈ ಒಂದು 2 ಕ್ವಶನ್ನು ಅಲ್ಲ ಅಂತ, 2 ಆಪ್ಷನ್ನು. ಆವಾಗ ನೀವು ಕ್ವಶನ್ನ ಅಟೆಂಡ್ ಮಾಡಿ. ಇಲ್ಲ ಅಂದರೆ ಆ ಒಂದು ಕ್ವಶನ್ ಗೊತ್ತಿಲ್ಲ, ಆನ್ಸರ್ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಅದನ್ನ ಅಟೆಂಡ್ ಮಾಡಲಿಕ್ಕೆ ಹೋಗಬೇಡಿ. ಸೊ 0.25 ಮಾರ್ಕ್ಸ್ ಮಿನಿಮಮ್ ಅನಿಸ್ಬೋದು, ಆದರೆ ಇದು ಖಂಡಿತ ಎಫೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟು, ನೋ ಸ್ಟೇಟ್ ಸ್ಕೀಮ್ಸ್ ಆ್ಯಂಡ್ ರೆವಿನ್ಯೂ ಟರ್ಮ್ಸ್. ಡೆಡಿಕೇಟ್ ಟೈಮ್ ಟು ಅಂಡರ್ಸ್ಟ್ಯಾಂಡಿಂಗ್ ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ಟರ್ಮ್ಸ್. ಸೊ ಲೈಕ್ RTC, ಪಹಣಿ, ಖಾತಾ ಆ್ಯಸ್ ಡೈರೆಕ್ಟ್ ಸಿನಾರಿಯೋ ಬೇಸ್ಡ್ ಕ್ವಶನ್ಸ್ ಆಫನ್ ಅಪಿಯರ್ ಫಾರ್ VAO ರಿಕ್ರೂಟ್ಮೆಂಟ್. ಸೊ ಕೆಲವೊಂದು ರೆವಿನ್ಯೂ ಟರ್ಮ್ಸ್ ಸಿಗುತ್ತೆ ಸ್ನೇಹಿತರೆ ನಿಮಗೆ. ಸೊ ನಿಮಗೆ ಬೇಕು ಅಂದರೆ ಕಮೆಂಟಲ್ಲಿ ಹಾಕಿ, ಅದ್ರ ಮೇಲೆ ಸಪ್ರೇಟಾಗಿ ಒಂದು ವಿಡಿಯೋ ಕೂಡ ಮಾಡ್ತೀನಿ. ಯಾರಿಗಾದರೂ ಬೇಕಿದ್ದರೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ಸೊ ಕೆಲವೊಂದು ಟರ್ಮ್ಸ್ ಇರುತ್ತೆ ಲೈಕ್ RTC, ಪಹಣಿ, ಖಾತಾ, ಈ ರೀತಿ ಅದ್ರ ಬಗ್ಗೆ ನೀವು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಸೊ ಸ್ನೇಹಿತರೆ, ಇಷ್ಟು ನೀವು ಮಾಡಿ 50 ದಿನದಲ್ಲಿ ನಾನು ಹೇಳ್ದಂಗೆ. ಸೊ ಇವತ್ತೇ ಒಂದು ಟೈಮ್ ಟೇಬಲ್ ಹಾಕ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಓದಲಿಕ್ಕೆ. ಈ ರೀತಿ ಮಾಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆದಷ್ಟು ಬೇಗ ನೀವು ಸಿಲೆಬಸ್ನ ಕವರ್ ಮಾಡ್ತೀರಾ. ಸುಮ್ಮನೆ ಎಲ್ಲ ಬುಕ್ಸ್ನ ನೀವು ಓದೋಕ್ಕೆ ಹೋಗಬೇಡಿ, ಆಯಿತಾ? ಸೊ ಗೈಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸೊ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.